ಅಡಿಗೆ ಅನಿಲ ದರ ಏರಿಕೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿ ಎದುರು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದರ ಏರಿಕೆಯನ್ನ ಖಂಡಿಸಿ, ಎಲ್ಪಿಜಿ ದರ ಏರಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಹೋರಾಟ ಮಾಡ್ತಾ ಇದೆ. ಯುದ್ದದ ಹಿನ್ನೆಲೆಯಲ್ಲಿ ಎಲ್ಪಿಜಿ ಸಿಲಿಂಡರ್ ದರ ಜಾಸ್ತಿ ಆಗಿದೆ. ಇದನ್ನ ವಿರೋಧಿಸಿ ಮಹಿಳಾ ಕಾಂಗ್ರೆಸ್ ಘಟಕ ಹೋರಾಟವನ್ನು ಮಾಡ್ತಾ ಇದೆ. ಇವತ್ತು ಕೆಪಿಸಿಸಿ ಕಚೇರಿ ಎದುರು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆಯರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದೆ. ಅವ್ರಿಗೆ ಏನಾದ್ರೂ ಒಂದು ರೀಸನ್ ಬೇಕು, ಬೆಲೆ ಏರಿಕೆ ಮಾಡಲಿಕ್ಕೆ ಯಾವ್ದಾದ್ರೂ ಒಂದು ರೀಸನ್ ಬೇಕೇ ಹೊರತು ಅವರಿಗೆ ಜನಸಾಮಾನ್ಯರ ಮೇಲೆ ಯಾವುದೇ ರೀತಿಯಾದ ಕಾಳಜಿ ಇಲ್ಲ. ಇವತ್ತು ಕ್ರೂಡ್ ಆಯಿಲ್ ಬೆಲೆ ಎಷ್ಟಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ? ಇವತ್ತು ಕ್ರೂಡ್ ಆಯಿಲ್ ಬೆಲೆ $95 ಇದೆ. ಅದೇ 2014ಗೆ ನೀವು ತಗೊಂಡ್ರೆ 14 ವರ್ಷದ ಹಿಂದೆ, ಅಂದ್ರೆ ಅವತ್ತೊಂದು ದಿವಸ ಕ್ರೂಡ್ ಆಯಿಲ್ ಬೆಲೆ $115 ಇದ್ದಂತ ಸಂದರ್ಭದಲ್ಲಿ ಕೂಡ ನಾವು $400 ಕೇಂದ್ರ ಸರ್ಕಾರ ಅವತ್ತೊಂದು ದಿವಸ ಗ್ಯಾಸ್ ಕೊಡ್ತಾ ಇತ್ತು. ಆದ್ರೆ ಇವತ್ತೊಂದು ದಿವಸ ಕ್ರೂಡ್ ಆಯಿಲ್ ಬೆಲೆ ಕಮ್ಮಿ ಇದ್ರೂ ಕೂಡ ಏನೋ ಒಂದು ಸಣ್ಣ ಕಾರಣ ಹೇಳಿ ಇವರು ಬಡ ಸಾಮಾನ್ಯರ ಮೇಲೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇದು ನಿಜವಾಗ್ಲೂ ಕೂಡ ಕೇಂದ್ರ ಸರ್ಕಾರ ಬಡವರು ವಿರುದ್ಧವಾಗಿರುವಂತಹ ಸರ್ಕಾರ. ಮೋದಿ ಅವರು ಇದಕ್ಕೆ ರಾಜೀನಾಮೆ ಕೊಡಬೇಕು. ಯಾಕೆಂತಂದ್ರೆ ಬರೀ ಬಡವರ ಬಗ್ಗೆ ಸುಳ್ಳು ಕತೆ ಹೇಳ್ತಾರೆ. ಮಹಿಳೆಯರ ಬಗ್ಗೆ ನಾವು ಮಹಿಳಾ ಉದ್ಧಾರ ಮಾಡ್ತೀವಿ ಅಂತಾರೆ, ಲಖಪತಿ ಮಹಿಳೆ ಮಾಡ್ತೀವಿ ಅಂತಾರೆ. ಯಾವ ಕಾರ್ಯಕ್ರಮನೂ ಕೂಡ ಜನಗಳನ್ನ ರೀಚ್ ಆಗ್ತಾ ಇಲ್ಲ. ಆ ಕಾರಣಕ್ಕೆ ಇವತ್ತು $50-60 ಜಾಸ್ತಿ ಏನ್ ಮಾಡಿದ್ದಾರೆ ಇವತ್ತೊಂದು ದಿವಸ, ಅದು ಖಂಡನೀಯ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅದನ್ನ ನಾವು ವಿರೋಧಿಸ್ತೀವಿ. ಇಡೀ ಕರ್ನಾಟಕದ ಜನತೆ ವಿರುದ್ಧ ಪರವಾಗಿ ಇವತ್ತು ಮಹಿಳೆಯರಿಗೆ ಅನ್ಯಾಯ ಆಗಿದೆ. ಇವತ್ತು ಅಡಿಗೆ ಎಣ್ಣೆ ಕೂಡ ಇವತ್ತು ಸಿಗಲ್ಲ, ನೀವೆಲ್ಲ ಕಮ್ಮಿ ಯೂಸ್ ಮಾಡಿ ಅಂತ ಹೇಳ್ತಾರೆ. ಇದು ಯಾವ ರೀತಿ ಅಡ್ಮಿನಿಸ್ಟ್ರೇಷನ್? ಇದು ಅಡ್ಮಿನಿಸ್ಟ್ರೇಷನ್ ಕೊಡಕ್ಕೆ ಅಡಿಗೆ ಅನಿಲ ದರ ಏರಿಕೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿ ಎದುರು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದರ ಏರಿಕೆಯನ್ನ ಖಂಡಿಸಿ, ಎಲ್ಪಿಜಿ ದರ ಏರಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಹೋರಾಟ ಮಾಡ್ತಾ ಇದೆ. ಯುದ್ದದ ಹಿನ್ನೆಲೆಯಲ್ಲಿ ಎಲ್ಪಿಜಿ ಸಿಲಿಂಡರ್ ದರ ಜಾಸ್ತಿ ಆಗಿದೆ. ಇದನ್ನ ವಿರೋಧಿಸಿ ಮಹಿಳಾ ಕಾಂಗ್ರೆಸ್ ಘಟಕ ಹೋರಾಟವನ್ನು ಮಾಡ್ತಾ ಇದೆ. ಇವತ್ತು ಕೆಪಿಸಿಸಿ ಕಚೇರಿ ಎದುರು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆಯರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದೆ. ಅವ್ರಿಗೆ ಏನಾದ್ರೂ ಒಂದು ರೀಸನ್ ಬೇಕು, ಬೆಲೆ ಏರಿಕೆ ಮಾಡಲಿಕ್ಕೆ ಯಾವ್ದಾದ್ರೂ ಒಂದು ರೀಸನ್ ಬೇಕೇ ಹೊರತು ಅವರಿಗೆ ಜನಸಾಮಾನ್ಯರ ಮೇಲೆ ಯಾವುದೇ ರೀತಿಯಾದ ಕಾಳಜಿ ಇಲ್ಲ. ಇವತ್ತು ಕ್ರೂಡ್ ಆಯಿಲ್ ಬೆಲೆ ಎಷ್ಟಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ? ಇವತ್ತು ಕ್ರೂಡ್ ಆಯಿಲ್ ಬೆಲೆ $95 ಇದೆ. ಅದೇ 2014ಗೆ ನೀವು ತಗೊಂಡ್ರೆ 14 ವರ್ಷದ ಹಿಂದೆ, ಅಂದ್ರೆ ಅವತ್ತೊಂದು ದಿವಸ ಕ್ರೂಡ್ ಆಯಿಲ್ ಬೆಲೆ $115 ಇದ್ದಂತ ಸಂದರ್ಭದಲ್ಲಿ ಕೂಡ ನಾವು $400 ಕೇಂದ್ರ ಸರ್ಕಾರ ಅವತ್ತೊಂದು ದಿವಸ ಗ್ಯಾಸ್ ಕೊಡ್ತಾ ಇತ್ತು. ಆದ್ರೆ ಇವತ್ತೊಂದು ದಿವಸ ಕ್ರೂಡ್ ಆಯಿಲ್ ಬೆಲೆ ಕಮ್ಮಿ ಇದ್ರೂ ಕೂಡ ಏನೋ ಒಂದು ಸಣ್ಣ ಕಾರಣ ಹೇಳಿ ಇವರು ಬಡ ಸಾಮಾನ್ಯರ ಮೇಲೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇದು ನಿಜವಾಗ್ಲೂ ಕೂಡ ಕೇಂದ್ರ ಸರ್ಕಾರ ಬಡವರು ವಿರುದ್ಧವಾಗಿರುವಂತಹ ಸರ್ಕಾರ. ಮೋದಿ ಅವರು ಇದಕ್ಕೆ ರಾಜೀನಾಮೆ ಕೊಡಬೇಕು. ಯಾಕೆಂತಂದ್ರೆ ಬರೀ ಬಡವರ ಬಗ್ಗೆ ಸುಳ್ಳು ಕತೆ ಹೇಳ್ತಾರೆ. ಮಹಿಳೆಯರ ಬಗ್ಗೆ ನಾವು ಮಹಿಳಾ ಉದ್ಧಾರ ಮಾಡ್ತೀವಿ ಅಂತಾರೆ, ಲಖಪತಿ ಮಹಿಳೆ ಮಾಡ್ತೀವಿ ಅಂತಾರೆ. ಯಾವ ಕಾರ್ಯಕ್ರಮನೂ ಕೂಡ ಜನಗಳನ್ನ ರೀಚ್ ಆಗ್ತಾ ಇಲ್ಲ. ಆ ಕಾರಣಕ್ಕೆ ಇವತ್ತು $50-60 ಜಾಸ್ತಿ ಏನ್ ಮಾಡಿದ್ದಾರೆ ಇವತ್ತೊಂದು ದಿವಸ, ಅದು ಖಂಡನೀಯ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅದನ್ನ ನಾವು ವಿರೋಧಿಸ್ತೀವಿ. ಇಡೀ ಕರ್ನಾಟಕದ ಜನತೆ ವಿರುದ್ಧ ಪರವಾಗಿ ಇವತ್ತು ಮಹಿಳೆಯರಿಗೆ ಅನ್ಯಾಯ ಆಗಿದೆ. ಇವತ್ತು ಅಡಿಗೆ ಎಣ್ಣೆ ಕೂಡ ಇವತ್ತು ಸಿಗಲ್ಲ, ನೀವೆಲ್ಲ ಕಮ್ಮಿ ಯೂಸ್ ಮಾಡಿ ಅಂತ ಹೇಳ್ತಾರೆ. ಇದು ಯಾವ ರೀತಿ ಅಡ್ಮಿನಿಸ್ಟ್ರೇಷನ್? ಇದು ಅಡ್ಮಿನಿಸ್ಟ್ರೇಷನ್ ಕೊಡಕ್ಕೆ ಅಡಿಗೆ ಅನಿಲ ದರ ಏರಿಕೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿ ಎದುರು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದರ ಏರಿಕೆಯನ್ನ ಖಂಡಿಸಿ, ಎಲ್ಪಿಜಿ ದರ ಏರಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಹೋರಾಟ ಮಾಡ್ತಾ ಇದೆ. ಯುದ್ದದ ಹಿನ್ನೆಲೆಯಲ್ಲಿ ಎಲ್ಪಿಜಿ ಸಿಲಿಂಡರ್ ದರ ಜಾಸ್ತಿ ಆಗಿದೆ. ಇದನ್ನ ವಿರೋಧಿಸಿ ಮಹಿಳಾ ಕಾಂಗ್ರೆಸ್ ಘಟಕ ಹೋರಾಟವನ್ನು ಮಾಡ್ತಾ ಇದೆ. ಇವತ್ತು ಕೆಪಿಸಿಸಿ ಕಚೇರಿ ಎದುರು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆಯರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದೆ. ಅವ್ರಿಗೆ ಏನಾದ್ರೂ ಒಂದು ರೀಸನ್ ಬೇಕು, ಬೆಲೆ ಏರಿಕೆ ಮಾಡಲಿಕ್ಕೆ ಯಾವ್ದಾದ್ರೂ ಒಂದು ರೀಸನ್ ಬೇಕೇ ಹೊರತು ಅವರಿಗೆ ಜನಸಾಮಾನ್ಯರ ಮೇಲೆ ಯಾವುದೇ ರೀತಿಯಾದ ಕಾಳಜಿ ಇಲ್ಲ. ಇವತ್ತು ಕ್ರೂಡ್ ಆಯಿಲ್ ಬೆಲೆ ಎಷ್ಟಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ? ಇವತ್ತು ಕ್ರೂಡ್ ಆಯಿಲ್ ಬೆಲೆ $95 ಇದೆ. ಅದೇ 2014ಗೆ ನೀವು ತಗೊಂಡ್ರೆ 14 ವರ್ಷದ ಹಿಂದೆ, ಅಂದ್ರೆ ಅವತ್ತೊಂದು ದಿವಸ ಕ್ರೂಡ್ ಆಯಿಲ್ ಬೆಲೆ
$115 ಇದ್ದಂತ ಸಂದರ್ಭದಲ್ಲಿ ಕೂಡ ನಾವು ₹400 ಕೇಂದ್ರ ಸರ್ಕಾರ ಅವತ್ತೊಂದು ದಿವಸ ಗ್ಯಾಸ್ ಕೊಡ್ತಾ ಇತ್ತು. ಆದ್ರೆ ಇವತ್ತೊಂದು ದಿವಸ ಕ್ರೂಡ್ ಆಯಿಲ್ ಬೆಲೆ ಕಮ್ಮಿ ಇದ್ರೂ ಕೂಡ ಏನೋ ಒಂದು ಸಣ್ಣ ಕಾರಣ ಹೇಳಿ ಇವರು ಬಡ ಸಾಮಾನ್ಯರ ಮೇಲೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇದು ನಿಜವಾಗ್ಲೂ ಕೂಡ ಕೇಂದ್ರ ಸರ್ಕಾರ ಬಡವರ ವಿರುದ್ಧವಾಗಿರುವಂತಹ ಸರ್ಕಾರ. ಮೋದಿ ಅವರು ಇದಕ್ಕೆ ರಾಜೀನಾಮೆ ಕೊಡಬೇಕು. ಯಾಕೆಂತಂದ್ರೆ ಬರೀ ಬಡವರ ಬಗ್ಗೆ ಸುಳ್ಳು ಕತೆ ಹೇಳ್ತಾರೆ. ಮಹಿಳೆಯರ ಬಗ್ಗೆ ನಾವು ಮಹಿಳಾ ಉದ್ಧಾರ ಮಾಡ್ತೀವಿ ಅಂತಾರೆ, ಲಖಪತಿ ಮಹಿಳೆ ಮಾಡ್ತೀವಿ ಅಂತಾರೆ. ಯಾವ ಕಾರ್ಯಕ್ರಮನೂ ಕೂಡ ಜನಗಳನ್ನ ರೀಚ್ ಆಗ್ತಾ ಇಲ್ಲ. ಆ ಕಾರಣಕ್ಕೆ ಇವತ್ತು ₹50-60 ಜಾಸ್ತಿ ಏನ್ ಮಾಡಿದ್ದಾರೆ ಇವತ್ತೊಂದು ದಿವಸ, ಅದು ಖಂಡನೀಯ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅದನ್ನ ನಾವು ವಿರೋಧಿಸ್ತೀವಿ. ಇಡೀ ಕರ್ನಾಟಕದ ಜನತೆ ವಿರುದ್ಧ ಪರವಾಗಿ ಇವತ್ತು ಮಹಿಳೆಯರಿಗೆ ಅನ್ಯಾಯ ಆಗಿದೆ. ಇವತ್ತು ಅಡಿಗೆ ಎಣ್ಣೆ ಕೂಡ ಇವತ್ತು ಸಿಗಲ್ಲ, ನೀವೆಲ್ಲ ಕಮ್ಮಿ ಯೂಸ್ ಮಾಡಿ ಅಂತ ಹೇಳ್ತಾರೆ. ಇದು ಯಾವ ರೀತಿ ಅಡ್ಮಿನಿಸ್ಟ್ರೇಷನ್? ಇದು ಅಡ್ಮಿನಿಸ್ಟ್ರೇಷನ್ ಕೊಡಕ್ಕೆ ಅಡಿಗೆ ಅನಿಲ ದರ ಏರಿಕೆಯನ್ನ ಪ್ರತಿಭಟಿಸಿ ಖಂಡಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿ ಎದುರು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದರ ಏರಿಕೆಯನ್ನ ಖಂಡಿಸಿ, ಎಲ್ಪಿಜಿ ದರ ಏರಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಹೋರಾಟ ಮಾಡ್ತಾ ಇದೆ. ಯುದ್ದದ ಹಿನ್ನೆಲೆಯಲ್ಲಿ ಎಲ್ಪಿಜಿ ಸಿಲಿಂಡರ್ ದರ ಜಾಸ್ತಿ ಆಗಿದೆ. ಇದನ್ನ ವಿರೋಧಿಸಿ ಮಹಿಳಾ ಕಾಂಗ್ರೆಸ್ ಘಟಕ ಹೋರಾಟವನ್ನು ಮಾಡ್ತಾ ಇದೆ. ಇವತ್ತು ಕೆಪಿಸಿಸಿ ಕಚೇರಿ ಎದುರು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆಯರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದೆ. ಅವ್ರಿಗೆ ಏನಾದ್ರೂ ಒಂದು ರೀಸನ್ ಬೇಕು. ಬೆಲೆ ಏರಿಕೆ ಮಾಡಲಿಕ್ಕೆ ಯಾವ್ದಾದ್ರೂ ಒಂದು ರೀಸನ್ ಬೇಕೇ ಹೊರತು ಅವರಿಗೆ ಜನಸಾಮಾನ್ಯರ ಮೇಲೆ ಯಾವುದೇ ರೀತಿಯಾದ ಕಾಳಜಿ ಇಲ್ಲ. ಇವತ್ತು ಕ್ರೂಡ್ ಆಯಿಲ್ ಬೆಲೆ ಎಷ್ಟಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ? ಇವತ್ತು ಕ್ರೂಡ್ ಆಯಿಲ್ ಬೆಲೆ $95 ಇದೆ. ಅದೇ 2014ಗೆ ನೀವು ತಗೊಂಡ್ರೆ 14 ವರ್ಷದ ಹಿಂದೆ ಅಂದ್ರೆ ಅವತ್ತೊಂದು ದಿವಸ ಕ್ರೂಡ್ ಆಯಿಲ್ ಬೆಲೆ $115 ಇದ್ದಂತ ಸಂದರ್ಭದಲ್ಲಿ ಕೂಡ ನಾವು ₹400 ಕೇಂದ್ರ ಸರ್ಕಾರ ಅವತ್ತೊಂದು ದಿವಸ ಗ್ಯಾಸ್ ಕೊಡ್ತಾ ಇತ್ತು. ಆದ್ರೆ ಇವತ್ತೊಂದು ದಿವಸ ಕ್ರೂಡ್ ಆಯಿಲ್ ಬೆಲೆ ಕಮ್ಮಿ ಇದ್ರೂ ಕೂಡ ಏನೋ ಒಂದು ಸಣ್ಣ ಕಾರಣ ಹೇಳಿ ಇವರು ಬಡ ಸಾಮಾನ್ಯರ ಮೇಲೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇದು ನಿಜವಾಗ್ಲೂ ಕೂಡ ಕೇಂದ್ರ ಸರ್ಕಾರ ಬಡವರ ವಿರುದ್ಧವಾಗಿರುವಂತಹ ಸರ್ಕಾರ. ಮೋದಿ ಅವರು ಇದಕ್ಕೆ ರಾಜೀನಾಮೆ ಕೊಡಬೇಕು. ಯಾಕೆಂತಂದ್ರೆ ಬರೀ ಬಡವರ ಬಗ್ಗೆ ಸುಳ್ಳು ಕತೆ ಹೇಳ್ತಾರೆ. ಮಹಿಳೆಯರ ಬಗ್ಗೆ ನಾವು ಮಹಿಳಾ ಉದ್ಧಾರ ಮಾಡ್ತೀವಿ ಅಂತಾರೆ, ಲಖಪತಿ ಮಹಿಳೆ ಮಾಡ್ತೀವಿ ಅಂತಾರೆ. ಯಾವ ಕಾರ್ಯಕ್ರಮನೂ ಕೂಡ ಜನಗಳನ್ನ ರೀಚ್ ಆಗ್ತಾ ಇಲ್ಲ. ಆ ಕಾರಣಕ್ಕೆ ಇವತ್ತು ₹50-60 ಜಾಸ್ತಿ ಏನ್ ಮಾಡಿದ್ದಾರೆ ಇವತ್ತೊಂದು ದಿವಸ, ಅದು ಖಂಡನೀಯ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅದನ್ನ ನಾವು ವಿರೋಧಿಸ್ತೀವಿ. ಇಡೀ ಕರ್ನಾಟಕದ ಜನತೆ ವಿರುದ್ಧ ಪರವಾಗಿ ಇವತ್ತು ಮಹಿಳೆಯರಿಗೆ ಅನ್ಯಾಯ ಆಗಿದೆ. ಇವತ್ತು ಅಡಿಗೆ ಎಣ್ಣೆ ಕೂಡ ಇವತ್ತು ಸಿಗಲ್ಲ, ನೀವೆಲ್ಲ ಕಮ್ಮಿ ಯೂಸ್ ಮಾಡಿ ಅಂತ ಹೇಳ್ತಾರೆ. ಇದು ಯಾವ ರೀತಿ ಅಡ್ಮಿನಿಸ್ಟ್ರೇಷನ್? ಇದು ಅಡ್ಮಿನಿಸ್ಟ್ರೇಷನ್ ಕೊಡಕ್ಕೆ ಅಡಿಗೆ ಅನಿಲ ದರ ಏರಿಕೆಯನ್ನ ಪ್ರತಿಭಟಿಸಿ ಖಂಡಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿ ಎದುರು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದರ ಏರಿಕೆಯನ್ನ ಖಂಡಿಸಿ, ಎಲ್ಪಿಜಿ ದರ ಏರಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಹೋರಾಟ ಮಾಡ್ತಾ ಇದೆ. ಯುದ್ದದ ಹಿನ್ನೆಲೆಯಲ್ಲಿ ಎಲ್ಪಿಜಿ ಸಿಲಿಂಡರ್ ದರ ಜಾಸ್ತಿ ಆಗಿದೆ. ಇದನ್ನ ವಿರೋಧಿಸಿ ಮಹಿಳಾ ಕಾಂಗ್ರೆಸ್ ಘಟಕ ಹೋರಾಟವನ್ನು ಮಾಡ್ತಾ ಇದೆ. ಇವತ್ತು ಕೆಪಿಸಿಸಿ ಕಚೇರಿ ಎದುರು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆಯರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದೆ. ಅವ್ರಿಗೆ ಏನಾದ್ರೂ ಒಂದು ರೀಸನ್ ಬೇಕು. ಬೆಲೆ ಏರಿಕೆ ಮಾಡಲಿಕ್ಕೆ ಯಾವ್ದಾದ್ರೂ ಒಂದು ರೀಸನ್ ಬೇಕೇ ಹೊರತು ಅವರಿಗೆ ಜನಸಾಮಾನ್ಯರ ಮೇಲೆ ಯಾವುದೇ ರೀತಿಯಾದ ಕಾಳಜಿ ಇಲ್ಲ. ಇವತ್ತು ಕ್ರೂಡ್ ಆಯಿಲ್ ಬೆಲೆ ಎಷ್ಟಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ? ಇವತ್ತು ಕ್ರೂಡ್ ಆಯಿಲ್ ಬೆಲೆ $95 ಇದೆ. ಅದೇ 2014ಗೆ ನೀವು ತಗೊಂಡ್ರೆ 14 ವರ್ಷದ ಹಿಂದೆ ಅಂದ್ರೆ ಅವತ್ತೊಂದು ದಿವಸ ಕ್ರೂಡ್ ಆಯಿಲ್ ಬೆಲೆ $115 ಇದ್ದಂತ ಸಂದರ್ಭದಲ್ಲಿ ಕೂಡ ನಾವು ₹400 ಕೇಂದ್ರ ಸರ್ಕಾರ ಅವತ್ತೊಂದು ದಿವಸ ಗ್ಯಾಸ್ ಕೊಡ್ತಾ ಇತ್ತು. ಆದ್ರೆ ಇವತ್ತೊಂದು ದಿವಸ ಕ್ರೂಡ್ ಆಯಿಲ್ ಬೆಲೆ ಕಮ್ಮಿ ಇದ್ರೂ ಕೂಡ ಏನೋ ಒಂದು ಸಣ್ಣ ಕಾರಣ ಹೇಳಿ ಇವರು ಬಡ ಸಾಮಾನ್ಯರ ಮೇಲೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇದು ನಿಜವಾಗ್ಲೂ ಕೂಡ ಕೇಂದ್ರ ಸರ್ಕಾರ ಬಡವರ ವಿರುದ್ಧವಾಗಿರುವಂತಹ ಸರ್ಕಾರ. ಮೋದಿ ಅವರು ಇದಕ್ಕೆ ರಾಜೀನಾಮೆ ಕೊಡಬೇಕು. ಯಾಕೆಂತಂದ್ರೆ ಬರೀ ಬಡವರ ಬಗ್ಗೆ ಸುಳ್ಳು ಕತೆ ಹೇಳ್ತಾರೆ. ಮಹಿಳೆಯರ ಬಗ್ಗೆ ನಾವು ಮಹಿಳಾ ಉದ್ಧಾರ ಮಾಡ್ತೀವಿ ಅಂತಾರೆ, ಲಖಪತಿ ಮಹಿಳೆ ಮಾಡ್ತೀವಿ ಅಂತಾರೆ. ಯಾವ ಕಾರ್ಯಕ್ರಮನೂ ಕೂಡ ಜನಗಳನ್ನ ರೀಚ್ ಆಗ್ತಾ ಇಲ್ಲ. ಆ ಕಾರಣಕ್ಕೆ ಇವತ್ತು ₹50-60 ಜಾಸ್ತಿ ಏನ್ ಮಾಡಿದ್ದಾರೆ ಇವತ್ತೊಂದು ದಿವಸ, ಅದು ಖಂಡನೀಯ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅದನ್ನ ನಾವು ವಿರೋಧಿಸ್ತೀವಿ. ಇಡೀ ಕರ್ನಾಟಕದ ಜನತೆ ವಿರುದ್ಧ ಪರವಾಗಿ ಇವತ್ತು ಮಹಿಳೆಯರಿಗೆ ಅನ್ಯಾಯ ಆಗಿದೆ. ಇವತ್ತು ಅಡಿಗೆ ಎಣ್ಣೆ ಕೂಡ ಇವತ್ತು ಸಿಗಲ್ಲ, ನೀವೆಲ್ಲ ಕಮ್ಮಿ ಯೂಸ್ ಮಾಡಿ ಅಂತ ಹೇಳ್ತಾರೆ. ಇದು ಯಾವ ರೀತಿ ಅಡ್ಮಿನಿಸ್ಟ್ರೇಷನ್? ಇದು ಅಡ್ಮಿನಿಸ್ಟ್ರೇಷನ್ ಕೊಡಕ್ಕೆ